ಟು ದ ಪಾಯಿಂಟ್, ಯಾವಾಗಲೂ ಕೂಡ ಟು ದ ಪಾಯಿಂಟ್, ಪಕ್ಕಾ ಲೆಕ್ಕದ ಸಮೇತ ಉತ್ತರವನ್ನ ನೀಡಿ ವಿರೋಧಿಗಳ ಬಾಯಿಗೆ ಲಾಕ್ ಮಾಡ್ತಾ ಇದ್ದ, ಬೀಗ ಜಡಿತಾ ಇದ್ದ ಸಿದ್ದರಾಮಯ್ಯ ಅವರು ಸಾಲು ಸಾಲು ಹಗರಣಗಳ ಸುಳಿಯಲ್ಲಿ ಸಿಲುಕಿ ಮಂಕಾಗ್ ಹೋದ್ರ. ಉತ್ತರ ಕೊಡ್ಲಿಕ್ಕೂ ಕೂಡ ಸಾಧ್ಯವಾಗದೆ ಪರಿತಪಿಸ್ತಾ ಇದ್ದಾರೆ. ಹಾಗೆ ಅನ್ನಿಸ್ತಾ ಇದೆ, ಮುಖ್ಯಮಂತ್ರಿಗಳು ಸತತವಾಗಿ 3 ದಿನಗಳಿಂದ ಅಧಿವೇಶನದಲ್ಲಿ ಉತ್ತರ ಕೊಡ್ಲಿಕ್ಕೆ ಮಾಡ್ತಾ ಇರುವ ಪ್ರಯತ್ನ, ಪದೇ ಪದೇ ಬಿಜೆಪಿ ಹಾಗೆ ಜೆಡಿಎಸ್ನ ಕಡೆಯಿಂದ ಹೆಚ್ಚಾಗ್ತಾ ಇರುವ ಹೋರಾಟದ ಧ್ವನಿಯನ್ನ ಗಮನಿಸಿದಾಗ ಕೇವಲ ಇಷ್ಟಕ್ಕೆ ನಿಲ್ಲಿಲ್ಲ ಈ ವಾಲ್ಮೀಕಿ ಹಾಗೆ ಮೂಡ ಹಗರಣದ ಸುಳಿ ಸಿದ್ದರಾಮಯ್ಯ ಅವರ ಪಾಲಿಗೆ. ರಾಜ್ಯಪಾಲರ ಅಂಗಳವನ್ನ ತಲುಪಿ ರಾಜ್ಯಪಾಲರಿಂದ ಮುಖ್ಯಮಂತ್ರಿಗಳ ವಿರುದ್ಧದ ತನಿಖೆಗೆ ಇನ್ ಕೇಸ್ ಏನಾದರೂ ಆದೇಶ ಸಿಕ್ಕಿಬಿಟ್ರೆ ರಾಜ್ಯದಲ್ಲಿ ಮಹತ್ತರವಾದ ಬದಲಾವಣೆ ಆಗುವ ಸಾಧ್ಯತೆ ಇದೆಯಂತೆ. ಈ ಅಂತೆ ಕಂತೆಗಳ ರೇಕಾರದ ಪ್ರಶ್ನೆ ನಾವಲ್ಲ, ಕಾಂಗ್ರೆಸ್ ಪಾಳೆಯದ ಒಳಗೇನೆ ಚರ್ಚೆಗೆ ಒಳಪಡಿಸಲಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ಮರಳೋ ಸಮಯ ಸನ್ನಿಹಿತವಾಯ್ತಾ? ಹೌದು ಅಂತ ಇದೆ ಕಾಂಗ್ರೆಸ್ನ ಕೆಲ ಮೂಲಗಳು. ಅಲ್ಲಿಗೆ ವಾಲ್ಮೀಕಿ ಮೂಡಾದಿಂದ ಪ್ರಾರಂಭವಾಗಿ ಮುಖ್ಯಮಂತ್ರಿಗಳ ಕುರ್ಚಿವರೆಗೂ ಕೂಡ ಬಂದು ನಿಂತಿದೆ ಈ ಹಗರಣ, ಅದರ ಸುತ್ತಕೊಳ್ತಾ ಇರುವ ಆರೋಪಗಳು. ಎಷ್ಟರ ಮಟ್ಟಿಗೆ ಪ್ರಯಾಸ ಪಡ್ತಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋದಕ್ಕೆ ಒಂದು ಚಿಕ್ಕ ಝಲಕ್. ಇವತ್ತೂ ಕೂಡ ಸತತವಾಗಿ 3ನೇ ದಿನ ಪ್ರಯತ್ನ ಪಟ್ಟರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಕಂಪ್ಲೀಟ್ ಆಗಿ ಉತ್ತರ ನೀಡಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಯಾವ ರೀತಿ ಇತ್ತು ಸಿದ್ದರಾಮಯ್ಯ ಅವರ ಇವತ್ತಿನ ಪರಿಸ್ಥಿತಿ ಗಮನಿಸಿ. ಕಲಾಪದಲ್ಲಿ ಆದ ಒಂದು ಸನ್ನಿವೇಶ ನಿಮ್ಮ ಮುಂದೆ. ರವಿಕುಮಾರ್ ಅವರ ಮಧ್ಯದಲ್ಲಿ ಒಂದು ನಿಮಿಷ ಸಭಾಪತಿಗಳೇ, ದಯವಿಟ್ಟು ತಾವು ರವಿ ಅವ್ರನ್ನ ಆಚೆ ಕಳಿಸ್ಬೇಕು. ನೀವು ಹೇಳಿ ಅವ್ರು ಡಿಸ್ಟರ್ಬ್ ಮಾಡ್ತಾರೆ, ದಯವಿಟ್ಟು ಅವ್ರನ್ನ ಆಚೆ ಕಳಿಸ್ಬೇಕು. ನಾವು ಎಷ್ಟೆಲ್ಲ ಹೇಳ್ಬೇಕು ನಿಮ್ಗೆ, ಅವ್ರಿಗೆ ನಾಚಿಕೆ ಅವ್ರು ಬರ್ಬೇಕಲ್ಲ ಸರ್. ಪದೇ ಪದೇ ಸಭಾಪತಿ ಕೆಲವು ಇವತ್ತೊಂದು ದಿನದ ಸೀನ್ ಅಲ್ಲ ಇದು. ಸತತವಾಗಿ ನಾನು ಆಗ್ಲೇ ಹೇಳಿದ ಹಾಗೆ 3 ದಿನ ಪ್ರಯತ್ನ ಪಟ್ಟರು ಕೂಡ ಮುಖ್ಯಮಂತ್ರಿಗಳು ಮಾತನಾಡ್ಲಿಕ್ಕೆ ಬಿಡ್ತಾ ಇಲ್ಲ. ವಿರೋಧ ಪಕ್ಷದವರು ಸಪೋರ್ಟಿಂಗ್ ನಿಂತರು, ಕಾಂಗ್ರೆಸ್ನಿಂದ ಸಲೀಂ ಅಹಮದ್ ಅವರು ಕೋಪ ಮಾಡ್ಕೊಂಡ್ಬಿಟ್ರು, ವಿರೋಧ ಪಕ್ಷದವ್ರು ಮಾತನಾಡೋಕೆ ಬಿಡ್ತಿಲ್ಲ ಅಂತ ಹೇಳಿ. ಸೇಮ್ ಸೀನ್ ರಿಪೀಟ್ ಆದಂಗೆ ಕಾಣಿಸ್ತಾ ಇಲ್ವಾ? ಪ್ರಧಾನಿ ಮೋದಿ ಅವರು ಕಲಾಪದ ಸಂದರ್ಭದಲ್ಲಿ ಮಾತನಾಡುವಾಗ ವಿರೋಧ ಪಕ್ಷದವರು ಸತತ 1 ಗಂಟೆಗೂ ಅಧಿಕ ಸಮಯ ಮಾತನಾಡ್ಲಿಕ್ಕೂ ಬಿಡದೇ ಇರೋ ರೀತಿಯಲ್ಲಿ ಧಿಕ್ಕಾರದ ಕೂಗು. ಕರ್ನಾಟಕದಲ್ಲೂ ಹಾಗೆ ಆದಂತ ಕಾಣ್ತಾ ಇತ್ತು. ಹೀಗಾಗಿ ಬೇಸರಗೊಂಡ್ರು, ಕೋಪಗೊಂಡ್ರು ಸಲೀಂ ಅಹಮದ್ ಅವರು ಎದ್ದು ನಿಂತರು, ಮಾತನಾಡ್ಲಿಕ್ಕೆ ಬಿಡ್ರಿ ಅಂತ ಕೇಳಿದ್ರು. ಕೇಳಿಸ್ಕೊಳ್ಳಿ ಯಾವ ರೀತಿ ಸಪೋರ್ಟ್ ಮಾಡ್ಲಿಕ್ಕೆ ಬಂದ್ರು ಮುಖ್ಯಮಂತ್ರಿಗಳಿಗೆ ಸಲೀಂ ಅಹಮದ್ ಅವರು. ಸರ್ ಒಂದ್ ನಿಮಿಷ, ನನ್ನ ಹೆಸರು ತಗೊಂಡಿ ನಾನು ಏನ್ ಹೇಳ್ತಾ ಹೇಳಿದ್ರಿ ಸರ್? ನೀವೇನ್ ಒಂದ್ ನಿಮಿಷ ಅವ್ರು ಹೇಳಿದ್ರು ನನ್ನ ಹೆಸರು. ನೀವೇನ್ ಹೇಳಿದ್ರಿ? ಯಾರು ಮಾತಾಡಬೇಡಿ, ದಯವಿಟ್ಟು ನೀವು ಎದ್ದು ಹೇಳಿದ್ರಿ ಯಾರು ಮಾತಾಡಬೇಡಿ. ಮುಖ್ಯಮಂತ್ರಿಗಳು ಮಾತಾಡಿದ್ಮೇಲೆ ಕೇಳಿದ ತಕ್ಷಣ ಪದೇ ಎದ್ದು ನಿಂತ್ಕೊಂಡ್ರೆ ನಾವು ಏನ್ ಸರ್ ಉತ್ತರ ಮಾಡ್ತೀರಾ? ಸರ್ ಒಂದ್ ನಿಮಿಷ, ನನ್ನ ಹೆಸರು ತಗೊಂಡಿ ನಾನು ಏನ್ ಹೇಳ್ತಾ ಹೇಳಿದ್ರಿ ಸರ್? ನೀವೇನ್ ಒಂದ್ ನಿಮಿಷ ಅವ್ರು ಹೇಳಿದ್ರು ನನ್ನ ಹೆಸರು. ನೀವೇನ್ ಹೇಳಿದ್ರಿ? ಯಾರು ಮಾತಾಡಬೇಡಿ, ದಯವಿಟ್ಟು ನೀವು ಎದ್ದು ಹೇಳಿದ್ರಿ ಯಾರು ಮಾತಾಡಬೇಡಿ. ಮುಖ್ಯಮಂತ್ರಿಗಳು ಮಾತಾಡಿದ್ಮೇಲೆ ಕೇಳಿದ ತಕ್ಷಣ ಪದೇ ಎದ್ದು ನಿಂತ್ಕೊಂಡ್ರೆ ನಾವು ಏನ್ ಸರ್ ಉತ್ತರ ಮಾಡ್ತೀರಾ? ಇದನ್ನೆಲ್ಲ ಗಮನಿಸಿದಾಗ ರೇಕಾರದ ಪ್ರಶ್ನೆ, ಅಂದ್ರೆ ಹೀಗಾಗಿರಬಹುದಾ, ಹೀಗಾಗಿದ್ರೆ ಅನ್ನೋ ರೀತಿಯ ಪ್ರಶ್ನೆಗಳು ಕಾಡ್ತಾ ಇದೆ. ಸೋತ್ ಹೋಗ್ಬಿಟ್ರ ಮುಖ್ಯಮಂತ್ರಿಗಳು. ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿಯಿಂದ ಕೆಳಗಿಳಿಯೋ ಕಾಲ ಹತ್ರ ಬಂದ್ಬಿಡ್ತಾ ಸಿದ್ದರಾಮಯ್ಯನವರಿಗೆ. ಇದೆಲ್ಲದರ ಅಡ್ವಾಂಟೇಜ್ ಅನ್ನ ಬಿಜೆಪಿ ಹಾಗೆ ಜೆಡಿಎಸ್ನವರು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಪಟ್ಟಿ ರೆಡಿ ಇದೆ, 21 ಹಗರಣ. ಚರ್ಚೆ ಪ್ರಾರಂಭ ಮಾಡೋಣ. ರೇಕಾರದ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ. ಚರ್ಚೆಯ ಭಾಗವಾಗಿ ಬಿಜೆಪಿ ವಕ್ತಾರರು ಎನ್ ಚಂದ್ರಶೇಖರ್ ಅವರು, ಜೆಡಿಎಸ್ನ ವಕ್ತಾರರು ನರಸಿಂಹಮೂರ್ತಿ ಅವರು, ಕಾಂಗ್ರೆಸ್ ಪರವಾಗಿ ಅಬ್ದುಲ್ ರಜಾಕ್ ಅವರು ಬರ್ತಾರೆ ಅನ್ನೋ ನಿರೀಕ್ಷೆ ಇದೆ. ನೋಡೋಣ. ಕಾಂಗ್ರೆಸ್ನಿಂದ ಅಧಿಕೃತವಾಗಿ ವಕ್ತಾರರನ್ನ ಕಳಿಸೋದಿಲ್ಲ ಅಂತ ಹೇಳಿದ್ದಾರೆ ಈ ಚರ್ಚೆಗೆ. ಎನಿವೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಆದ ಸಮೀವುಲ್ಲಾ ಸರ್ ಕೂಡ ಇದ್ದಾರೆ. ಸಮೀವುಲ್ಲಾ ಸರ್, ಸೋತ್ ಹೋಗ್ಬಿಟ್ರ ಸಿದ್ದರಾಮಯ್ಯನವರು? ವಾಗ್ಮಿ ಎದುರುಗಡೆ ಇರೋರಿಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಡದೇ ಇರೋ ರೀತಿಯಲ್ಲಿ ಪಾಯಿಂಟ್ ಟು ಪಾಯಿಂಟ್ ವಿಚಾರವನ್ನ ಮಂಡಿಸಿ ಲಾಕ್ ಮಾಡ್ತಿದ್ದ ಸಿದ್ದರಾಮಯ್ಯ ಅವರು 3 ದಿನ ಬೇಕಾಯ್ತಾ ಒಂದು ಉತ್ತರ ಕೊಡ್ಲಿಕ್ಕೆ? ಸಲೀಂ ಅಹಮದ್ ಅವ್ರ ಸಪೋರ್ಟ್ ಬೇಕಾಯ್ತಾ ಸಿದ್ದರಾಮಯ್ಯ ಅವರಿಗೆ? ವಾಲ್ಮೀಕಿ ವಿಚಾರದಲ್ಲಿ ಅವರು ಒತ್ತಡಕ್ಕೆ ಸಿಲುಕಿರೋದು ಮತ್ತು ಉತ್ತರ ಕೊಡಬೇಕಾದ್ರೆ ಪರದಾಡುವಂತಹ ಪರಿಸ್ಥಿತಿಗೆ ಸಿಲುಕಿರೋದು ನಿಜ. ಯಾಕೆಂದರೆ ಅದರ ಸ್ವರೂಪನೇ ಆ ಥರದ್ದಿದೆ. ಆದರೆ ಅದೊಂದನ್ನೇ ಇಟ್ಕೊಂಡು ಒಟ್ಟು ರಾಜ್ಯ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಕ್ಷದ ಈ ಪ್ರಯತ್ನದಿಂದ
ಒಂದು ಮೇಜರ್ ಡೆವಲಪ್ಮೆಂಟು ಆಗ್ಬಿಡುತ್ತೆ ಮತ್ತು ಖರ್ಗೆ ರಾಜ್ಯ ರಾಜಕಾರಣ ಪ್ರವೇಶಕ್ಕೆ ರಂಗ ಸಜ್ಜಾಗಿದೆ ಅನ್ನುವಂಥ ವಿಶ್ಲೇಷಣೆ ಅಥವಾ ಸೋರ್ಸು, ನಿಮ್ಮ ಸೋರ್ಸ್ ಯಾವುದೋ ಬರ್ತೀನಿ ನಾನು. ಸೋರ್ಸ್ ಯಾವುದಿದೆಯೋ ಗೊತ್ತಿಲ್ಲ ನನಗೆ, ಅದು ನಿಮಗೆ ಬಿಟ್ಟು ವಿಚಾರ. ನೀವು ನಿಮ್ಮ ಮೂಲಗಳಿಂದ ತೆಗೆದು ಸ್ಟೋರಿಯನ್ನು ಮಾಡಿರ್ಬೋದು. ನನಗೆ ಸದ್ಯಕ್ಕೆ ಈ ಹಂತದಲ್ಲಿ ಸಿದ್ದರಾಮಯ್ಯನವರಿಗೆ ಕಾಡ್ತಿರೋದು ಇಡಿಯ ಭೂತ ಮತ್ತು ತನಗಾಗಿರುವ ತನ್ನ ವರ್ಚಸ್ಸಿಗಾಗಿರುವ ಧಕ್ಕೆಯ ಒಂದು ಸ್ವರೂಪ. ಅವರು ಇಲ್ಲಿವರೆಗಿದ್ದಂತಹ ಒಂಥರ ಅವರಿಗಿದ್ದಂತಹ ಇಮೇಜು ಡೆಂಟ್ ಆಯ್ತಾ ಅನ್ನುವಂತಹ ಅದು ಅವರಿಗೆ ಕಾಡ್ತಿದೆ. ಅವ್ರು ಜಾಹೀರಾತು ಕೊಡ್ತಿರೋದು ಮತ್ತು ಅಸೆಂಬ್ಲಿನಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ BJPಯವರ ಹಗರಣಗಳನ್ನ ತೆಗೆದು ಅದನ್ನು ಮಂಡಿಸ್ತಿರೋದು, ಜೊತೆಗೆ ಇದೇ ಮಾದರಿ ಬೋವಿ ನಿಗಮದಿಂದ ದುಡ್ಡು ಡಿಸ್ಟ್ರಿಬ್ಯೂಟ್ ಆಗಿರೋದನ್ನು ತೆಗೆದು ಅದನ್ನು ವಿಶೇಷವಾಗಿ ಹೇಳ್ತಿರೋದು, ಇವೆರಡೂ ಪ್ರಮುಖವಾದ ವಿಚಾರಗಳಿಂದ ಸದ್ಯಕ್ಕೆ ಅವ್ರ ಮುಂದೆ ಇವೆ. ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜ್ಯ ರಾಜಕಾರಣ ಪ್ರವೇಶ ಅವರು ಬಯಸಿದ್ರೆ ಯಾವಾಗ ಬೇಕಿದ್ರು ಬರ್ಬೋದು. ಸಿದ್ದರಾಮಯ್ಯನವ್ರ ಇಮೇಜಿಗೆ ಡೆಂಟೇ ಆಗ್ಬೇಕು ಅಂತೇನಿಲ್ಲ. ಇದು ಕೇವಲ ಇಮೇಜ್ ಡೆಂಟ್ ಪ್ರಶ್ನೆ ಅಲ್ಲ, ಇದರಲ್ಲಿ ರಾಜ್ಯಪಾಲರ ಅಂಗಳದ ಕೆಲವೊಂದಷ್ಟು ಚಟುವಟಿಕೆಗಳು ಇನ್ವಾಲ್ವ್ ಆಗಿದೆ. ಅದಕ್ಕೆ ನಿಮ್ಮ ಹತ್ರ ಮಾಹಿತಿ ತೆಗೆದುಕೊಳ್ಳೋಕೆ ಮುಂಚೆ ಬಿಜೆಪಿ ಅವ್ರಿಗೆ ಪ್ರಶ್ನೆ, ಅಂದ್ರೆ ಒಂದು ಹಂತಕ್ಕೆ ವಿರೋಧ ಪಕ್ಷಗಳು ಆಕ್ಟಿವ್ ಆಗಿಲ್ಲ ಅನ್ನೋದನ್ನ ಅಧಿವೇಶನ ಪ್ರಾರಂಭವಾದ ಮೊದಲ ದಿನ ಇದೇ ವೇದಿಕೆಯಲ್ಲಿ ಚರ್ಚೆ ಮಾಡಿದ್ವಿ. ಬಹುಶಃ ಅವತ್ತು ಸಮೀವುಲ್ಲಾ ಸರ್ ಕೂಡ ಇದ್ರು. 2-3 ದಿನ ಕಳೆಯೋ ಹೊತ್ತಿಗೆ ಚುರುಕಂತೂ ಮುಟ್ಟಿಸ್ತಿದ್ದೀರಿ ಅನ್ನೋ ಸ್ಪಷ್ಟವಾಗ್ತದೆ. ನಿಮಗೂ ಹಾಗೆ ಅನಿಸ್ತಿದ್ಯಾ? ಮುಖ್ಯಮಂತ್ರಿಗಳಿಗೆ ಕಷ್ಟ ಆಗ್ತಾ ಇದೆ ಉತ್ತರ ಕೊಡ್ಲಿಕ್ಕೆ ಅಂತ ಹೇಳಿ? 40 ವರ್ಷಗಳ ರಾಜಕಾರಣದಲ್ಲಿ 2 ಮುಖವಾಡ ಇಟ್ಕೊಂಡಿದ್ರು ಯಾವಾಗಲೂ ಸಿದ್ದರಾಮಯ್ಯನವರು. ಒಂದು ಮುಖವಾಡ ನಾನು ಭಾಳ ಕ್ಲೀನ್ ಇಮೇಜ್ ಅಂತೇಳಿ, ಎರಡನೇ ಮುಖವಾಡ ನಾನು ಅಹಿಂದ ಪರ, ಹಿಂದುಳಿದವರ ದಲಿತ ಪರ ಅಂತೇಳಿ. 2 ಮುಖವಾಡ ಇವತ್ತು ಕಳಚಿ ಬಿದ್ದಿದೆ. ಅದಕ್ಕೆ ಅಷ್ಟೊಂದು ಕಂಗಾಲಾಗಿ ನಿಂತಿರೋದು. ಅದಕ್ಕೆ ಕಾರಣ ಅಂತ ಹೇಳಿದ್ರೆ BJPಯ ಹೋರಾಟಗಳು. ಮೊದಲನೇ ನೋಡಿ, ಅಹಿಂದ ಅಂತೇಳಿ ಅದರಿಂದ ಅಧಿಕಾರಕ್ಕೆ ಬಂದವರು, ಹಿಂದುಳಿದವರೆಗೂ ದಲಿತರು ಅಂತೇಳಿ ಇವತ್ತು ಸಾಲು ಸಾಲು ಹಗರಣಗಳಲ್ಲಿ ಲೂಟಿಗಾರ ಅಂತಕ್ಕಂಥ ಸ್ಥಾನದಲ್ಲಿ ನಿಂತಿರೋದಕ್ಕೆ, ಆರೋಪಿ ಸ್ಥಾನದಲ್ಲಿ ನಿಂತಿರೋದಕ್ಕೆ ಅನ್ಯಾಯ ಆಗ್ತಿರ್ತಕ್ಕಂಥದ್ದು ಯಾರು ದುಡ್ಡು? ವಾಲ್ಮೀಕಿ ಹಗರಣ 180 ಕೋಟಿ ಬಡ ದಲಿತರ ವಾಲ್ಮೀಕಿಗಳ ದುಡ್ಡು ಸರ್. ಅವ್ರ ಮಕ್ಕಳ ಹಾಸ್ಟೆಲ್ ಊಟದ ಇದು ಬಡ ರೈತರಿಗೆ ಬೀಜ ಕೊಡಬೇಕಾಗಿದೆ ಅಂತ ದುಡ್ಡು. ಅದನ್ನ ಲ್ಯಾಂಬೋರ್ಗಿನಿ ಕಾರ್ ಮಾಡ್ಕೊಳ್ಳೋದಕ್ಕೆ, ಹೆಂಡದ ಅಂಗಡಿಗೆ ಜ್ಯುವೆಲ್ರಿ ಪರ್ಚೇಸ್ ಮಾಡೋದಕ್ಕೆ ಲೂಟಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾರು? ಇದೇ ಸಿದ್ದರಾಮಯ್ಯರ ಕಾರಣವಾಗಿ ವಾಲ್ಮೀಕಿಗಳು ಬಹಳ ಮೂರ ಬಟ್ಟೆ ಆಗ್ತಿದೆ. ಮೊದಲನೇದು. ಎರಡನೇದು ಮೂಢ ಹಗರಣ. ಮೂಢ ಹಗರಣದಲ್ಲಿ ಯಾರಿಗೆ ಅನ್ಯಾಯ ಆಗಿರೋದು? ಅದೇ ನಿಂಗ, ಅದೇ ದಲಿತರ ಫ್ಯಾಮಿಲಿಗಳಿಗೆ. ಯಾರಿಂದ ಅನ್ಯಾಯ ಆಗಿರೋದು? ಇದೇ ಸಿದ್ದರಾಮಯ್ಯನವರಿಂದ. ಮೂರನೇದು SC SP TSP ಹಣ. ಹೋದ್ ಸರಿ 11,000 ಕೋಟಿ ದಲಿತರ ಹಣನ ಟ್ರಾನ್ಸ್ಫರ್ ಮಾಡಿದ್ರು, ಈ ಸರಿ 14,000 ಕೋಟಿ ಟ್ರಾನ್ಸ್ಫರ್ ಮಾಡಿದ್ರು. ಯಾರು ಬಾಳ ಬೆಂಕಿ ಆಗ್ತಾ ಇರೋದು, ಬತ್ತಿ ಹೋಗ್ತಾ ಇರೋದು ಮತ್ತೆ ದಲಿತರದು. ಯಾಕೆ ಅಂತ ಹೇಳಿದ್ರೆ ವಿರೋಧ ಪಕ್ಷಗಳು ಅದಕ್ಕೆ ಉತ್ತರ ಕೊಡಕ್ ಬಿಡಬೇಕಾಗಿತ್ತು. ಅದ್ಯಾಕಷ್ಟು ಡೆಸ್ಪರೇಟ್ ಆಗಿದೆ? ಉತ್ತರ ಕೊಡ್ತಾ ಇದ್ದಾರೆ, ಬೆತ್ತಲಾಗಿ ನಿಂತ್ಕೊಂಡಿದ್ದಾರಲ್ಲ, ಬಕ್ಕ ನೋಡ್ಕೊಂಡು ಏನು ಉತ್ತರ ಕೊಡ್ತಾ ಇದ್ದಾರೆ ಅವರು? ಯಾರ್ಯಾರು ನಿಂತ್ಕೋಬೇಕಾಗಿದೆ ಅವ್ರ ಪರವಾಗಿ? ಸಲೀಂ ಅಹಮದ್ ಇವ್ರೇನು ಉತ್ತರ ಕೊಡ್ತಾ ಇದ್ದಾರೆ? ಮೊದಲನೇದು. ಎರಡನೇದು, ನೀವು ಹೇಳ್ತಾ ಇದ್ರಿ ಇಲ್ಲಿವರೆಗೂ ದಲಿತರಿಗೆ ಯಾವತ್ತೂ ತುಳ್ಕೊಂಡೇ ಬಂದರು. 2008ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ವಿರೋಧ ಪಕ್ಷದ ನಾಯಕರಾಗಬೇಕಾಗಿತ್ತು, ಕರ್ನಾಟಕ ಬಿಟ್ಟು ಒಳಗಂಗ್ ಮಾಡಿದ್ಯಾರು? ಇದೇ ಸಿದ್ದರಾಮಯ್ಯನವರು. 2013ರಲ್ಲಿ ಪರಮೇಶ್ವರ್ ಅವರು ಚೀಫ್ ಮಿನಿಸ್ಟರ್ ಆಗಬೇಕಾಗಿತ್ತು, ಕೋಟಕೆರೆಗೆ ಸೋಲಿಸಿ ಅವ್ರನ್ನ ಅವಮಾನ ಮಾಡಿದ್ರು ಯಾರು? ಇದೇ ಸಿದ್ದರಾಮಯ್ಯನವರು. 2018ರ ಸಮ್ಮಿಶ್ರ ಸರ್ಕಾರ ಸಮಯದಲ್ಲಿ ದೇವೇಗೌಡರು ಹೇಳಿದ್ರು ಖರ್ಗೆ ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ. ಅದಕ್ಕೆ ಗಡ್ಡ ತೋಡಿ ಮತ್ತೆ ಅವ್ರನ್ನ ಓಡೋಗಿ ಹೇಗೆ ಮಾಡಿದ್ದು? ಇದೇ ಸಿದ್ದರಾಮಯ್ಯನವರು ಯಾರೇ ದಲಿತರನ್ನ ಬೆಳೆಯಕ್ಕೆ ಬಿಡೋದಿಲ್ಲ. ಅವರ ದಲಿತ ವಿರೋಧಿ ಮುಖವಾಡ ಸ್ಪಷ್ಟವಾಗಿ ಕಳಚಿಬಿದ್ದಿದೆ. ಒಂದು ಹಗರಣಗಳಲ್ಲಿ ಆ ದಲಿತರ ಬಳಿಗೆ ಕೊಳ್ಳಿ ಇಟ್ಟಿದ್ದು, ಮತ್ತೊಂದು ಎಲ್ಲ ಮೊಗಸಾಲೆಗಳಲ್ಲೂ, ಅಧಿಕಾರದ ಮೊಗಸಾಲೆಗಳಲ್ಲೂ ದಲಿತರನ್ನ ದೂರ ಇಟ್ಟಿರ್ತಕ್ಕಂಥದ್ದು. ಜೊತೆಗೆ ಯಾವತ್ತು ತಾನು ಕ್ಲೀನು ಅಂತ ಹೇಳಿ ಏನು ಮುಖವಾಡ ಹಾಕೊಂಡಿದ್ರು, ಇವತ್ತು 100 ಕೋಟಿ 1000 ಕೋಟಿ ಹಗರಣಗಳ್ರಿ. ನೇರ ಆರೋಪಿ ಸಿದ್ದರಾಮಯ್ಯನವರೇ. ಉತ್ತರ ಕೊಡಕ್ಕೆ ಯೋಗ್ಯತೆ ಇಲ್ಲ, ಯಾಕಂದ್ರೆ ತಾನು ಕಳ್ಳ ಅಂತ ಜಗತ್ತಿಗೆ ಗೊತ್ತಾಗೋಗಿದೆ. ಹಾಗಾಗಿ ನರಳಾಟ, ಚೀರಾಟ, ಕೆರ್ಚಾಟ, ಹೆಸರಾಟ. ರೈಟ್.